ಒಬ್ಬ ಡ್ರೈವರ್ ಕಷ್ಟ ಇನ್ನೊಬ್ಬ ಡ್ರೈವರ್ಗೆ ಗೊತ್ತಾಗೋದು. ಅದೇ ತರ ಇವ್ರು ಟಿ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿ ನಮ್ಮ ಹತ್ರನೇ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಂಡು ಗಾಡಿಗಳು ರೋಡ್ ಸೈಡ್ ಅಲ್ಲಿ ಬ್ಯಾಟ್ರಿ ಡೆಡ್ ಆಗಿ ನಿಂತೋದಾಗ ಎಲ್ಲಾ ಗಾಡಿಗೂ ಹೋಗಿ ಬ್ಯಾಟ್ರಿ ಚೇಂಜ್ ಮಾಡ್ಕೊಟ್ಟಿದೀವ. ನನ್ನ ಗಾಡಿಗೂ ಬ್ಯಾಟ್ರಿ ಚೇಂಜ್ ಮಾಡ್ಕೊಡಿ ಅಂದು 5800 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮರಾನು 2 ವರ್ಷ ವಾರಂಟಿ ಇರೋ ಬ್ಯಾಟ್ರಿನ ಇವ್ರು ಲೊಕೇಶನ್ ಹತ್ರನೇ ಹೋಗಿ ಪಿಟ್ ಮಾಡ್ಕೊಟ್ಟೆ. HFR ಡ್ರೈವರ್ ಕೆಲಸ ಮಾಡಿ ಸ್ವಂತ ಗಾಡಿ ತಗೊಂಡು ಇವಾಗ ಸ್ವಂತ ಟ್ರಾವೆಲ್ಸ್ ಇಟ್ಕೊಂಡವೆ ಅಥವಾ ಜೊತೆಗೆ ಡಿಕಾರ್ಬನೈಸೇಷನ್ ಸಿಸ್ಟಮ್ ಕೂಡ ನಮ್ಮ ಗಾಡಿ ಪ್ರತಿದಿನ ಎದ್ರೆ 100 ರಿಂದ 150 ಕಿಲೋಮೀಟರ್ ಓಡ್ತದೆ. ಆ ಗಾಡಿಗೆ ತಾಕತ್ತು ಅಂದ್ರೆ ಏನು ಅನ್ನೋದೇ ಮಾಡ್ತಾರೆ. ನಮ್ ಗಾಡಿ ತಗೊಂಡೋಗಿ ಅಂಗಡಿ ಪಕ್ಕಕ್ಕೆ ಶಿಸ್ತಾಗಿ ನಿಲ್ಲಿಸ್ಬಿಟ್ಟು ಡಿಕ್ಕಿ ಓಪನ್ ಮಾಡಿ ಪೆಟ್ರೋಲ್ ಟ್ಯಾಂಕ್ ಒಳಕ್ಕೆ ಸೀಮೆಣೆ ಉಯ್ಯತ್ತವೆ ಏನೋ ಲಿಕ್ವಿಡ್ ಇದೇನಣ ಅಂತ ಕೇಳಿದ್ಕೆ ಫ್ಯೂಲ್ ಎಲ್ಲ ಕ್ಲೀನ್ ಮಾಡ್ತದೆ ಕನ್ನಡ ಅಂತ ಹೇಳುದು. ಗಾಡಿ ಏರ್ ಫಿಲ್ಟರ್ ಬಿಚ್ಬಿಟ್ಟು ಒಳಕೊಂದ್ ಪೈಪ್ ಹಾಕ್ಬಿಟ್ಟು ಮಿಷಿನ್ ಆನ್ ಮಾಡುದು 15 ನಿಮಿಷ ತಡೆಯೋಣ ಅಂತ. ನನ್ ಗಾಡಿ ಏರ್ ಫಿಲ್ಟರ್ ಚೇಂಜ್ ಮಾಡಿ ಎಷ್ಟೋ ದಿನ ಆಗೋಗಿತ್ತು. 1 kg ಮಣ್ಣಿತ್ತು ಬಡ್ಡಿ ಮಗಂದ್ರಲ್ಲಿ. ಅಲ್ಲೇ ಇನ್ನೊಂದು ಸ್ಕೋಡಾ ಡೀಸೆಲ್ ಗಾಡಿ ಬತ್ತು ಡಿಕಾರ್ಬನೈಸೇಷನ್ ಮಾಡಿಸ್ಬೇಕು ಅಂತ. ಆ ಗಾಡಿಗೂ ಫಿಲ್ಟರ್ ಅಥವಾ ಏನೇನೋ ಬಿಚ್ಚಿ ಒಳಕೊಂದು ವೈರ್ ಇಟ್ಬಿಟ್ಟು ಮಿಷಿನ್ ಆನ್ ಮಾಡೋದು. 2 ಚಕ್ರದ ಗಾಡಿಯಿಂದ 20 ಚಕ್ರದ ಗಾಡಿ ಗಂಟನು ಡಿಕಾರ್ಬನೈಸೇಷನ್ ಮಾಡ್ತವೆ. ಗಾಡಿಲಿ ಹೊಗೆ ಬಿಡ್ಕೊ ಹೋಗ್ಬೇಕಾದ್ರೆ ಹಿಂದೆ ಕಡೆ ಬರ್ತಾವೆ ಯಾವ ಬಡ್ಡಿ ಮಗ ಇವನು ಅಂತ ಬೈಕ್ ಗಳದ್ರ ಬದಲು ಡಿಕಾರ್ಬನೈಸೇಷನ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಸ್ಕೂಟರ್ಗೆ 500 ರೂಪಾಯಿ, ಕಾರ್ಗೆ 1300 ರೂಪಾಯಿ, ಎಲ್ಲೋ ಬೋಲ್ಟ್ ಗಾಡಿಗೆ 10% ಡಿಸ್ಕೌಂಟ್, ಅರ್ಧ ಗಂಟೆ ವೇಟ್ ಮಾಡಬೇಕು. HFR ಲೇಔಟ್ HN ಇಂಜಿನ್ ಡಿಕಾರ್ಬನೈಸೇಷನ್ ಪಾಯಿಂಟ್ ಗೂಗಲ್ ಮ್ಯಾಪ್ ಹಾಕೊಂಡು ಸೀದಾ ಒಯ್ತಾನೆ. ಕೆಳಗಡೆ 1 ನಂಬರ್ ಹಾಕಿರ್ತೀನಿ, ಬೇಕು ಅಂದ್ರೆ ಫೋನ್ ಮಾಡಿ ಲೊಕೇಶನ್ ಕಳಿಸ್ಕೊಳ್ಳಿ.